ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ 54. ನೀರಜ್ ಕರೆ ಮಾಡಿದ್ದ. ಸಮನ್ವಿ ಕರೆ ಸ್ವೀಕರಿಸಲಿಲ್ಲ. ಅವನು ವಾಟ್ಸಪ್ ಮೆಸೇಜನ್ನು ಕಳಿಸಿದ್ದ. ನೋಡಿದರೆ ಅವಳು ಅವನ ಮನೆಗೆ ಹೋದಾಗ ಅವಳ ಭುಜವನ್ನು ಅವನು ಹಿಡಿದಿದ್ದನಲ್ಲ, ಆ ಫೋಟೋವನ್ನು ಕಳಿಸಿದ್ದ. ಅದನ್ನು ನೋಡುತ್ತಲೇ ಸಮನ್ವಿ ಭಯದಿಂದ ನಡುಗತೊಡಗಿದಳು. ಅವಳ ಗಂಟಲಿನ ದ್ರವ ಆರಿಹೋಗಿತ್ತು. ಅಷ್ಟರಲ್ಲಿ ಅವಳ ಸೆಲ್ ಫೋನಿಗೆ ಮತ್ತೊಂದು ಫೋಟೋ ಬಂದಿತ್ತು. ಆ ಫೋಟೋದಲ್ಲಿ ಅವನು ಅವಳನ್ನು ಚುಂಬಿಸುವಂತೆ ಕಾಣುತ್ತಿತ್ತು. ಅದನ್ನು ಕಂಡು ಅವಳ ಭಯ ಇನ್ನೂ ಹೆಚ್ಚಾಯಿತು. ಏನು ಮಾಡಬೇಕೆಂದೇ ತೋಚದಾಯಿತು ಅವಳಿಗೆ. ಯಾರಾದರೂ ನೋಡಿದರೆ? ತಕ್ಷಣವೇ ಫೋಟೋವನ್ನು ಡಿಲೀಟ್ ಮಾಡಿದಳು. ಅವನು ಕರೆ ಮಾಡಿದ, ಆದರೆ ಅವಳು ಸ್ವೀಕರಿಸಲಿಲ್ಲ. ಈಗ ಅವನು ಮೆಸೇಜನ್ನು ಕಳಿಸಿದ್ದ. ನೀನು ನಾನು ಕಳಿಸಿದ ಫೋಟೋ ಡಿಲೀಟ್ ಮಾಡಬಹುದು, ಆದರೆ ಒರಿಜಿನಲ್ ಇನ್ನೂ ನನ್ನ ಕೈಲೇ ಇದೆ. ನಿಂಗೇನು ಮಾಡೋಕ್ಕೂ ಸಾಧ್ಯ ಇಲ್ಲ. ನಿಂಗೆ ಈಗ ಇರೋದು ಒಂದೇ ದಾರಿ. ಒಂದು ಬಾರಿ ನೀನು ನನ್ನವಳಾಗಬೇಕು. ಇಲ್ಲದಿದ್ದಲ್ಲಿ ನನಗೆ 1,00,00,000 ರೂಪಾಯಿ ಕೊಡಬೇಕು. ನಿರ್ಧಾರ ನಿಂಗೆ ಬಿಟ್ಟಿದ್ದೀನಿ. ಸಮಸ್ಯೆ ಜಟಿಲವಾಗುತ್ತಲೇ ಹೋಗುತ್ತಿದೆ ಎನಿಸಿತು ಸಮನ್ವಿಗೆ. ಒಂದು ವೇಳೆ ಈ ವಿಷಯ ತನ್ನ ಗಂಡನಿಗಾಗಲಿ, ಅತ್ತೆ ಮಾವನಿಗಾಗಲಿ, ತಾಯಿಗಾಗಲಿ ಗೊತ್ತಾದರೆ ಅವರೆಲ್ಲ ತನ್ನನ್ನು ಏನೆಂದುಕೊಳ್ಳಬಹುದು? ತಾಯಿಯಾದರೂ ತನ್ನ ಮಾತನ್ನು ನಂಬಬಹುದು. ಉಳಿದವರು? ಅವರನ್ನೆಲ್ಲ ನಂಬಿಸಲು ತನ್ನಿಂದ ಸಾಧ್ಯವೇ? ಗೊತ್ತಾಗುತ್ತಿಲ್ಲ ಅವಳಿಗೆ. ಅವಳ ಕಣ್ಣುಗಳು ತುಂಬತೊಡಗಿದವು. ಗಂಡ, ಮಗು, ಅತ್ತೆ, ಮಾವ, ತಾಯಿಯೊಂದಿಗೆ ಸುಖಜೀವನ ಇನ್ನೂ ತನ್ನಿಂದ ಸಾಧ್ಯವೇ ಇಲ್ಲವೇ? ಇತ್ತ ಸುನಂದ ಅವರು ಅವಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು. ಇಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.